ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷ ನವೋದಯ ಪರೀಕ್ಷೆಗಳನ್ನು ಅಪ್ಲಿಕೇಶನ್ಸ್ಗಳನ್ನ ಏನು ಮಾಡಿದಾನಪ್ಪ ಅಂದಾಗ ಆಲ್ರೆಡಿ ಕರೆದಿದ್ದಾನಲ್ಲ, ಅಪ್ಲಿಕೇಶನ್ಸ್ನ ಹಾಕೋಕ್ಕೆಲ್ಲರೂ ಸ್ಟಾರ್ಟ್ ಮಾಡಿರ್ತೈತ್ರಿ. ಜೊತೆಗೆ ನೀವು ಅಪ್ಲಿಕೇಶನ್ಸ್ ಯಾವ ಥರ ಹಾಕಬೇಕು ಏನು ಅದು ನಿಮಗೇನು ಗೊತ್ತಾಗಂಗಿಲ್ಲ. ಜೊತೆಗೆ ನೀವೇನು ಮಾಡ್ತಿರಪ್ಪ ಅಂದಾಗ ನೀವು ಆ್ಯಸ್ ಎ ಪೇರೆಂಟ್ಸ್ ಆಗಿ ನಿಮ್ಮ ಮಕ್ಕಳನ್ನ ಹೋಗಿ ಆನ್ಲೈನ್ ಸೆಂಟರ್ ಒಳಗಡೆ ಹೋಗಿ ಅಪ್ಲಿಕೇಶನ್ಸ್ನ ಹಾಕೋಬೋದು, ಇದು ಎಲ್ಲರಿಗೂ ಗೊತ್ತಿರ್ತದೆ. ಬಟ್ ನವೋದಯ ಪರೀಕ್ಷೆ ಈ ವರ್ಷ ಸ್ವಲ್ಪ ಚೇಂಜಸ್ ಆಗಿದೆ, ಅದು ಕೂಡ ಗೊತ್ತಿರಬೇಕು. ಹೌದಾ? ಏನೇನು ಚೇಂಜಸ್ ಆಗಿದೆ ನವೋದಯ ಪರೀಕ್ಷೆ ಒಳಗಡೆ ಅಂತ ನೋಡ್ಕೊತ ಬಂದಾಗ ಸೇಮ್ ಸಿಲೆಬಸ್ಸು ಸ್ವಲ್ಪ ಚೇಂಜಸ್ ಆಗಿದೆ. ಆ ಸಿಲೆಬಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಕೊತ ಬರ್ತಾನೆ. ಏನೇನು ಚೇಂಜಸ್ ಆಗಿದೆ, ನಾವು ಏನು ಓದ್ಕೋಬೇಕು. ಹೋದ ವರ್ಷದ ನವೋದಯ ಸಿಲೆಬಸ್ ಏನಾಗಿತ್ತಪ್ಪ ಅಂತಂದಾಗ ಭಾಳ ಸಿಂಪಲ್ ಆಗಿ ಮೆಂಟಲ್ ಅಬಿಲಿಟಿ 40 ಕ್ವಶನ್ಸ್ಗಳು ಇರ್ತಿದ್ವು. ಹೌದಾ? ಚಿತ್ರ ಅಂತ ಕರಿತೀವಲ್ಲ, ಮೆಂಟಲ್ ಅಬಿಲಿಟಿ 40 ಕ್ವಶನ್ಸ್ಗಳು, 20 ಗಣಿತ ಕ್ವಶನ್ಸ್ಗಳು, 20 ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಕರಿತೇವೆ. ಇಷ್ಟು ಇರ್ತಿತ್ತು. ಈ ವರ್ಷ ಏನು ಮಾಡಿದಾನಪ್ಪ ಅಂತಂದಾಗ ಸ್ವಲ್ಪ ಬದಲಾವಣೆ ಮಾಡಿದ್ದಾನೆ. ಏನಪ್ಪ ಅಂತಂದಾಗ ಸೆಲೆಕ್ಷನ್ ವಿಲ್ ಬಿ ಅಪ್ ಟು 2 ಅವರ್ಸ್ ಅಂತ ಕರಿತೇವೆ. 2 ಅವರ್ ಡ್ಯೂರೇಷನ್ಸ್ ಇದೆ. 11:30 AM ಸ್ಟಾರ್ಟ್ ಆಗಿ 1:30 ಎಕ್ಸಾಮ್ಸ್ ಮುಗಿತದ. ಸೇಮ್ ಇದ್ರಾಗ ಏನು ಚೇಂಜಸ್ ಇಲ್ಲ. ಓಕೆ, ಟೋಟಲ್ ದೇರ್ ಆರ್ 80 ಕ್ವಶನ್ಸ್ ಅಂತ ಕರಿತೀವಿ. 80 ಕ್ವಶನ್ಸ್ ಇರ್ತವೆ. ಅದನ್ನು ಏನು ಮಾಡ್ತಾರಪ್ಪ ಅಂದಾಗ 100 ಮಾರ್ಕ್ಸ್ಗೆ ವ್ಯಾಲ್ಯೂಯೇಷನ್ಸ್ನ ಮಾಡ್ತಾನೆ. ಹಾಗಾದ್ರೆ ಏನು ಚೇಂಜಸ್ ಆಯ್ತು? ಮತ್ತು ಇಲ್ಲಿ ಸೇಮ್ ಇದೆಲ್ಲ. ಹೋದ ವರ್ಷ 80 ಕ್ವಶನ್ಸ್ ಇದ್ದು 100 ಮಾರ್ಕ್ಸಿಗೆ ಇತ್ತು. ಸಮಯನೂ ಕೂಡ 2 ಅವರೇ ಇದೆ. ಮತ್ತೇನು ಚೇಂಜಸ್ ಆಗಿದೆ? ಏನು ಚೇಂಜ್ ಆಗಿದೆಪ್ಪ ಅಂದಾಗ ಹೋದ ವರ್ಷ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳು ಎಷ್ಟು ಇರ್ತಿದ್ವು? 40 ಕ್ವಶನ್ಸ್ಗಳು ಇರ್ತಿದ್ವು. ಬಟ್ ಈ ಸಲ 20 ಕ್ವಶನ್ಸ್ಗಳು ಮಾತ್ರ ಇರ್ತವೆ. ಏನಂತಪ್ಪ ಅಂದಾಗ ಮೆಂಟಲ್ ಅಬಿಲಿಟಿ ಟೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಅಂದರೆ EVS ಅಂತ ಬರ್ತದಲ್ಲ ನಿಮ್ಮದು. ಆ EVS ಒಳಗಡೆ ಏನು ಮಾಡಿದಾನಪ್ಪ ಅಂತಂದಾಗ ಒಂದಿಷ್ಟು ಚೇಂಜಸ್ನ ಮಾಡಿದ್ದಾನೆ. ಹಾಗಾದರೆ ಆ EVS ಒಳಗಡೆ ಏನೇನು ಚೇಂಜಸ್ ಮಾಡೋಣ ಅಂತ ನೋಡ್ಕೊತ ಬಂದಾಗ ಎನ್ವೈರ್ಮೆಂಟಲ್ ಸ್ಟಡೀಸ್ ಒಳಗಡೆ EVS 20 ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳು ಬರ್ತವೆ. ಇನ್ನು 20 EVS ಕ್ವಶನ್ಸ್ಗಳು ಬರ್ತವೆ. ಈ 20 ಮಾರ್ಕ್ಸ್ಗಳನ್ನು 25 ಮಾರ್ಕ್ಸ್ಗಳಿಗೆ 20 ಕ್ವಶನ್ಸ್ನ 25 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾನೆ. ಈ 20 ಕ್ವಶನ್ಸ್ಗಳನ್ನ 25 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾನೆ. ಇದಕ್ಕೆ 60 ಮಿನಿಟ್ ಅಂತೇಳಿ ನಾವು ಟೈಮ್ನ ಫಿಕ್ಸ್ ಮಾಡಿರ್ತಿರ್ತಾರೆ. ಇನ್ನು ನೆಕ್ಸ್ಟ್ ಸೇಮ್ ಮ್ಯಾಥಮೆಟಿಕ್ಸ್ ಏನು ಚೇಂಜ್ ಆಗಿಲ್ಲ. 20 ಕ್ವಶನ್ಸ್ಗಳು ಬರ್ತಾವೆ, 25 ಅಂಕಗಳು. ನೆಕ್ಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಕರಿತೇವೆ. ಇದು 20 ಕ್ವಶನ್ಸ್ಗಳು ಬರ್ತಾವೆ, 25 ಮಾರ್ಕ್ಸ್. ಇದು ಏನು ಚೇಂಜಸ್ ಆಗಿಲ್ಲ. ಆದರೆ ಚೇಂಜಸ್ ಆಗಿದೆಯೇನು? ಮೆಂಟಲ್ ಅಬಿಲಿಟಿ 40 ಕ್ವಶನ್ಸ್ ಬದಲಾಗಿ ಕೇವಲ 20 ಕ್ವಶನ್ಸ್ನ ಕೇಳ್ತಾನೆ. ಒಂದಿಷ್ಟು ಅದರೊಳಗಡೆ ಟಫ್ ಕ್ವಶನ್ಸ್ ಇರ್ತಿದ್ವು, ಚಿತ್ರದ ರಿಲೇಟೆಡು. ಅವಕ್ಕನ್ನೆಲ್ಲ ತೆಗೆದು ಹೋಗೋದು, ಈಸಿ ಕ್ವಶನ್ಸ್ಗಳನ್ನ ಇಟ್ಕೊಂಡು ಇನ್ನು 20 ಪ್ರತಿಯೊಬ್ಬರಿಗೆ ಸೈನ್ಸ್ ಅನ್ನೋದು ಇಂಪಾರ್ಟೆಂಟೇ. ಆ ಸೈನ್ಸ್ ಇಂಪಾರ್ಟೆಂಟ್ ಅನ್ನೋದಾದರೆ ಮಕ್ಕಳಿಗೆ ಎನ್ವೈರ್ಮೆಂಟಲ್ ಸ್ಟಡೀಸ್ ಬಗ್ಗೆ ಗೊತ್ತಿರಲೇಬೇಕು ಅಂತೇಳಿ ಸಾಕಷ್ಟು ಏನು ಮಾಡಿದಾನಪ್ಪ ಅಂದಾಗ ಬದಲಾವಣೆ ಮಾಡಿದ್ದಾನೆ. ಇದೊಂದು ಗುಡ್. ಯಾಕಪ್ಪ ಅಂತಂದಾಗ ನಾವು 4ನೇ 5ನೇ ಮಕ್ಕಳಿಗೆ EVS ಹೇಳಿರ್ತವೆ, ಇಂಗ್ಲೀಷ್ ಹೇಳಿರ್ತವೆ, ಕನ್ನಡ ಹೇಳಿರ್ತವೆ. ಬಟ್ ನವೋದಯ ಒಳಗಡೆ EVS ಯೂಸೇ ಆಗಾಗ್ತಿದ್ದಿಲ್ಲ. ಈ ಸಲ ಚೇಂಜಸ್ ಮಾಡಿದ್ದು ಇದು ಭಾರಿ ಯೂಸ್ಫುಲ್ ಆಗ್ತದೆ. ಯಾಕಂದ್ರೆ ಒಂದೊಂದು ಹುಡುಗರು EVS ಭಾರಿ ಪರ್ಫೆಕ್ಟ್ ಇರ್ತಿರ್ತವೆ. ಬಟ್ ಈ ಮೆಂಟಲ್ ಅಬಿಲಿಟಿ ಚಿತ್ರದ ಒಳಗಡೆ ಎಲ್ಲೋ ಒಂದೊಂದು ಮಾರ್ಕ್ಸ್ನ ತೆಗೆದು ಹೋಗ್ಬಿಡ್ತವೆ. ಈ EVSಗೆ ಸಂಬಂಧಪಟ್ಟಂಥ ಕ್ವಶನ್ಸ್ನ ಕೊಟ್ಟಿದ್ದು ಈ ಸಲ ಭಾರಿ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ 20 EVS ಕ್ವಶನ್ಸ್ಗಳನ್ನ ಈ ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯಕ್ಕೆ 16 ಆದರ್ಶ ವಿದ್ಯಾಲಯ, 20 ಮೊರಾರ್ಜಿ ದೇಸಾಯಿ ಯಾವ ಥರ ಕ್ವಶನ್ಸ್ಗಳು ಬರ್ತದವಲ್ಲ ಆ ಥರ ಈ ಸಲ 20 ನವೋದಯ ಒಳಗಡೆ ಕೂಡ ಈ EVS ಕ್ವಶನ್ಸ್ಗಳು ಬರ್ತಾವೆ. ಅದಕ್ಕೋಸ್ಕರ ಕ್ಲಿಯರಾಗಿ ಸ್ಟಡಿ ಮಾಡ್ಕೋತ ಬರ್ರಿ. ಸಬ್ಜೆಕ್ಟ್ ಚೇಂಜಸ್ ಆಗಿದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದಾಗ ಆಲ್ರೆಡಿ ಮ್ಯಾಥ್ಸ್ ಕ್ವಶನ್ಸ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಪ್ಲೇಲಿಸ್ಟ್ ಒಳಗಡೆ 2000 ನವೋದಯ ಮ್ಯಾಥ್ಸ್ 2027-28 ಅಂತ ಪ್ಲೇಲಿಸ್ಟ್ ಇದೆ. ಅದ್ರ ಒಳಗಡೆ ವಿಡಿಯೋ 1, 2 ಈಗ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ. ಅವಕ್ಕೆ ನೋಡ್ಕೊತ ಬರ್ರಿ. ಇದು ಸಿಲೆಬಸ್ದು ಒಂದು ವಿಡಿಯೋ, ಯಾವ ಥರ ಸಿಲೆಬಸ್ ಚೇಂಜಸ್ ಆಗಿದೆ ಅಂತೇಳಿ ಇದನ್ನು ಕೂಡ ಪಕ್ಕಾ ನೋಡ್ಕೊಡ್ರಿ. ಇದನ್ನು ಒಂದು ಕಡೆ ನೋಟ್ಸ್ ಮಾಡ್ಕೊಡ್ರಿ. ಉಳಿದಿದ್ದಂತರೂ ನಿಮ್ಗೆ ಎಲಿಜಿಬಿಲಿಟಿ ಎಲ್ಲರೂ ಪ್ರಸ್ತುತವಾಗಿ 5ನೇ ತರಗತಿ ಇರುವಂಥ ಮಕ್ಕಳು ಎಲ್ಲರೂ ಎಲಿಜಿಬಲ್ ಇರ್ತೀರಿ. ಅದು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ರಿ, ಸ್ಟಡಿ ಮಾಡೋಕ್ಕೆ ರೆಡಿ ಆಗ್ರಿ. ನಾನು ನಿಮಗೆ ಇಲ್ಲಿ 3 ಸಬ್ಜೆಕ್ಟ್ಗಳನ್ನ ಹೇಳ್ತೀನಿ. ಈ ಲ್ಯಾಂಗ್ವೇಜ್ ಟೆಸ್ಟ್ ಸುಮ್ಮನೆ ಅವಾಗ ಒಂದೊಂದು ವಿಡಿಯೋ ಅಪ್ಲೋಡ್ ಆಗ್ತಿರ್ತಾವೆ, ಅದನ್ನು ನೋಡ್ಕೊಡ್ರಿ. ಇಲ್ಲಿ EVS, ಮೆಂಟಲ್ ಅಬಿಲಿಟಿ, ಮ್ಯಾಥ್ಸ್ ಇವಕ್ಕನ್ನ ನನ್ನ ಚಾನಲ್ ಮೂಲಕ 100% ಕ್ವಶನ್ಸ್ಗಳು ಬರ್ತಿರ್ತಿತ್ತು. ನೋಡ್ಕೊತ ಬರ್ರಿ, ರೆಗ್ಯುಲರ್ ಮೇಂಟೈನ್ ಮಾಡಿರಿ. ಎಲ್ಲ ವಿಡಿಯೋಗಳು ಏನಾಗ್ತಿರ್ತಪ್ಪ ಅಂದಾಗ ಅಪ್ಲೋಡ್ ಆಗ್ತಿರ್ತಾವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಗಳನ್ನ ನೋಡ್ಕೊತ ಬರ್ರಿ. ಮತ್ತೇನಾದರೂ ನಿಮ್ಗೆ ಡೌಟ್ ಇದ್ದವಪ್ಪ ಅಂತಂದಾಗ ಸಿಲೆಬಸ್ ಸಂಬಂಧಪಟ್ಟಂಗೆ ಇದನ್ನು ಈ ವರ್ಷ ಬಂದಿದ್ದು ಅಫಿಷಿಯಲ್ ಏನಾಗಿದೆಪ್ಪ ಅಂದಾಗ ಮೆನ್ಷನ್ ಆಗಿದೆ. ಸಿಲೆಬಸ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತೇನಾದರೂ ಡೌಟ್ ಇದ್ದಪ್ಪ ಅಂತಂದಾಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ಯಾವ ಡಿಸ್ಟ್ರಿಕ್ಟಿಂದ